ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಹೊಸದಾಗಿ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಇವತ್ತು ಗಾರ್ಡನಲ್ಲಿ ಸ್ವಲ್ಪ ಹೂಗಳಿತ್ತು, ಹಾಗೆ ಹೂಗಳನ್ನ ಹಾರ್ವೆಸ್ಟ್ ಮಾಡಿಕೊಂಡು, ಹಾಗೆ ಬೇಸಿಗೆ ಇದ್ದಿದ್ದರಿಂದನೂ ಕೂಡ ಕೆಲವೊಂದು ಕಡೆ ಮಳೆ ಬರ್ತಾ ಇದೆ, ಕೆಲವೊಂದು ಕಡೆ ಮಳೆ ಇಲ್ಲ. ಮತ್ತು ಈ ಟೈಮ್ನಲ್ಲಿ ಗೊಬ್ಬರಗಳನ್ನ ಕೊಡಬಾರ್ದು. ಹೂಗಳನ್ನ ಮತ್ತು ಹಾಗೆ ತರಕಾರಿ ಹಣ್ಣುಗಳನ್ನ ಪಡಿಬೇಕು ಅಂತ ಅಂದರೆ ಕೆಲವೊಂದು ಲಿಕ್ವಿಡ್ಗಳನ್ನ ಕೊಡಬೇಕು. ನಾನು ಕೂಡ ಇವತ್ತು ಯಾವ ಲಿಕ್ವಿಡನ್ನು ಕೊಡ್ತೀನಿ ಅಥವಾ ಗೊಬ್ಬರ ಕೊಡ್ತೀನ ಅಂಥೇಳಿ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಗಾಂಧಾರ ಮೆಣಸಿನ್ಕಾಯಿ ಹಣ್ಣಾಗಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ತಾ ಇದೆ. ಮತ್ತು ಕನಕಾಂಬರ ಹೂ ನೋಡಿ ಎಷ್ಟು ಚಿಕ್ಕ ಗಿಡ, ಒಂದೇ ಗಿಡ ನನ್ನ ಹತ್ರ ಇರೋದು, ಫುಲ್ಲು ಹೂವಾಗಿತ್ತು. ನಾನು ಇಷ್ಟೊಂದು ಹೂಗಳು ಬರೋದಕ್ಕೆ ಯಾವ ಲಿಕ್ವಿಡನ್ನು ಕೊಡ್ತೀನಿ ಅಂಥೇಳಿ ತುಂಬ ಜನ ಕೇಳ್ತಾಯಿದ್ರಿ, ಏನು ಕೊಡ್ತೀರಾ ಏನು ಅಂತೇಳಿ ವಿಡಿಯೋ ಮಾಡಿ ಹಾಕಿ ಅಂತೇಳಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಕನಕಾಂಬರ ಹೂವನ್ನು ಕೂಡ ಹಾಗೆ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ. ನನಗೆ ಜಾಗದ ಅಭಾವ ತುಂಬ ಇದೆ. ಸ್ವಲ್ಪ ಸೈಡ್ ಮಾತ್ರ ಬಿಸಿಲು ಬರುತ್ತೆ, ಸ್ವಲ್ಪ ಸೈಡು ನೆರಳು ಬರುತ್ತೆ. ಹಾಗಾಗಿ ಕೆಲವೊಂದು ಏನನ್ನು ಇಡೋದಕ್ಕೆ ಸಾಧ್ಯ ಆಗುತ್ತೋ ಅಂಥ ಗಿಡಗಳನ್ನಷ್ಟೇ ನಾನು ಕೆಲವೊಂದನ್ನು ಇಟ್ಕೊಂಡಿದ್ದೀನಿ. ನನಗೂ ತುಂಬ ಗಿಡಗಳನ್ನ ಹಾಕ್ಕೋಬೇಕು ಅಂತ ಭಾಳ ಆಸೆ ಇದೆ. ಅದು ಯಾವಾಗ ಟೈಮ್ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲೂ ಒಂದು ಕೂಡ ಹೂವು ಬಿಟ್ಟಿತ್ತು, ಅದನ್ನು ಕೂಡ ಕಿತ್ಕೊತಾ ಇದ್ದೆ. ಹಾಗೆ ನೋಡಿ ಎಷ್ಟು ದಪ್ಪ ಮಗ್ಗು ಕೂಡ ಆಗಿದೆ. ಈ ಥರ ದಪ್ಪ ದಪ್ಪ ಮಗ್ಗು ಮತ್ತು ಅಗಲವಾದ ಹೂ ಪಡಿಬೇಕು ಅಂತ ಅಂದರೆ ಆವಾಗವಾಗ ನಾವು ಗಿಡಗಳನ್ನ ಕೂಡ ಕೇರ್ ಮಾಡಬೇಕು. ಹುಳಗಳು ಬಂದಿದೆಯಾ ಅಂತ ನೋಡ್ಕೊತಾ ಇರಬೇಕು. ಹಾಗೆ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಕೂಡ ನಾವು ಕೊಡಬೇಕಾಗಿ ಬರುತ್ತೆ. ನಮಗೆ ಹೇಗೆ ಹೆಲ್ತಿ ಫುಡ್ಗಳ ಅವಶ್ಯಕತೆ ಇದೆಯೋ ಅದೇ ರೀತಿಯಾಗಿ ಗಿಡಗಳಿಗೂ ಕೂಡ ಹೆಲ್ತಿ ಫುಡ್ನ ಅವಶ್ಯಕತೆ ಖಂಡಿತ ಇರುತ್ತೆ. ಹಬ್ಬಗಳಲ್ಲಿ ಬಿಟ್ಟು ನಾನು ಇನ್ನು ದಿನನಿತ್ಯ ಪೂಜೆಗಂತೂ ಒಂದು ದಿನವೂ ಕೂಡ ನಾನು ಹೂವನ್ನು ಕೊಂಡ್ಕೊಳ್ಳಲ್ಲ. ನನಗೆ ಮನೆಗೆ ಬೇಕಾಗಿರ್ತಕ್ಕಂಥ ಹೂವು ಗಾರ್ಡನಲ್ಲೇ ಸಿಗುತ್ತೆ. ಹಾಗಾಗಿ ನಾನು ಎಂದೂ ಹೂವನ್ನ ಕೊಂಡೋದಕ್ಕೆ ಹೋಗಲ್ಲ. ಹಬ್ಬಗಳು ಬಂದಾಗ ಮಾತ್ರ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ, ಆ ಥರ ದೊಡ್ಡ ದೊಡ್ಡ ಹಬ್ಬಗಳು ಬಂದರೆ ಮಾತ್ರನೇ ನಾನು ಹೂಗಳನ್ನ ಕೊಂಡ್ತೀನಿ. ಇದ್ದಂತೆ ನಾನು ಹೂಗಳನ್ನ ಕೊಂಡೋದಕ್ಕೆ ಹೋಗಲ್ಲ. ಇದು ಒಳಗಡೆ ಇರ್ತಕ್ಕಂಥ ಗಾರ್ಡನಲ್ಲಿ ಬಿಟ್ಟಿರೋವಂಥ ಹೂ. ಇದು ಒಂದು ದಿನದ ವಿಡಿಯೋ ಆಗಿರಲ್ಲ, 2 ದಿನದ ವಿಡಿಯೋ ಆಗಿರುತ್ತೆ. ಹಾಗೆ ಪೀಸ್ ಲಿಲ್ಲಿನಲ್ಲೂ ಕೂಡ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ನೋಡಿ, ಎಷ್ಟು ಫ್ಲವರ್ ಆಗಿ ಮತ್ತು ಹಾಗೆ ಕೆಲವೊಂದು ಹೂಗಳು ಕೂಡ ಒಣಗ್ತಾ ಇದೆ. ಪೀಸ್ ಲಿಲ್ಲಿ ಗಿಡ ಇಂಡೋರು ಹಾಗೆ ಔಟ್ಡೋರ್ ಕೂಡ ಆಗಿರುತ್ತೆ. ಔಟ್ಡೋರ್ ಅಂತ ಅಂದರೆ ತುಂಬ ಬಿಸಿಲಿಗೆ ಇಡಬಾರ್ದು, ಸೆಮಿ ಶೇಡಲ್ಲೇ ಇರಬೇಕಾಗತ್ತೆ. ಔಟ್ಡೋರಲ್ಲೂ ಕೂಡ ಇಟ್ಕೋಬೋದು, ಹಾಗೆ ಇಂಡೋರಲ್ಲೂ ಕೂಡ ಅಂದರೆ ಮನೆ ಒಳಗಡೆನೂ ಕೂಡ ಇದನ್ನು ಬೆಳೆಸ್ಬೋದು. ಪೀಸ್ ಲಿಲಿ ಪ್ಲ್ಯಾಂಟ್ನ ಹೆಚ್ಚು ಕೇರ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ನೀವು ಗಿಡ ಹಾಕುವಾಗಲೇ ಮರಳು ಮಣ್ಣು ನೋಡಿಕೊಂಡು ಅದಕ್ಕೆ ಸಮ ಪ್ರಮಾಣದಲ್ಲಿ ಹೆಚ್ಚು ಮರಳನ್ನು ಯೂಸ್ ಮಾಡಿ ನೀವು ಗಿಡನ ಹಾಕ್ತು ಅಂತ ಅಂದಾಗ ಅದನ್ನು ಹೆಚ್ಚು ಮತ್ತೆ ಕೇರ್ ಮಾಡೋವಂಥ ಅವಶ್ಯಕತೆ ಬರೋಲ್ಲ. ಹೇರ್ ಪ್ಯೂರಿಫೈ ಮಾಡುತ್ತೆ ಕೂಡ ಇದು. ನಿತ್ಯ ಪುಷ್ಪ ನನ್ನ ಹತ್ರ ತುಂಬ ಕಲರ್ಸ್ ಇತ್ತು. ಟ್ರಿಪ್ಪು ಅಲ್ಲಿ ಇಲ್ಲಿ ಅಂಥೇಳಿ ಹೋಗಿದ್ದರಿಂದ ಮತ್ತು ಅದಕ್ಕೂ ಸ್ವಲ್ಪ ತುಂಬ ಬಿಸಿಲು ಬೇಕಾಗಿದ್ದರಿಂದ ಕೆಲವೊಂದು ಗಿಡಗಳು ಒಣಗೋಗಿ ಈಗ 2 ಗಿಡ ಮಾತ್ರ ಉಳ್ಕೊಂಡಿದೆ. ಅಷ್ಟು ಚಿಕ್ಕ ಪ್ಲ್ಯಾಂಟಲ್ಲೂ ಕೂಡ ಒಂದು ಪೀಸ್ ಲಿಲಿ ಫ್ಲವರಿಂಗ್ ಬರ್ತಾ ಇದೆ. ಇದು ಕೂಡ ಇಂಡೋರು ಔಟ್ಡೋರ್ ಪ್ಲ್ಯಾಂಟು, ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ದೊಡ್ಡ ದೊಡ್ಡ ಎಲೆಗಳಿದೆ ನೋಡಿ. ನಾನು ಆಗಲೇ ಹೇಳಿದ ಹಾಗೆ 2 ದಿನದ ವಿಡಿಯೋನ ಇಲ್ಲಿ ಹಾಕಿರ್ತೀನಿ ನೋಡಿ. ಇವತ್ತು ಕೂಡ 2 ಫ್ಲವರ್ ಇದೆ. ನಿನ್ನೆ ಒಂದು ಮೊಗ್ಗು ಇತ್ತಲ್ಲ, ಆ ಮಗ್ಗಿನ ಜೊತೆಗೆ ಇನ್ನೂ ಒಂದಷ್ಟು 2 ಹೂ ಬಿಟ್ಟಿದೆ. ಹಾಗೆ ಬೇರೆ ಬೇರೆ ಗಿಡಗಳಲ್ಲೂ ಕೂಡ ಹೂಗಳನ್ನ ಹಾರ್ವೆಸ್ಟ್ ಮಾಡಿಕೊಂಡು ಲಿಕ್ವಿಡ್ ಕೊಡೋಣ ಅಂಥೇಳಿ ಇವಾಗ ಹೋಗ್ತಾ ಇದ್ದೀನಿ. ಏನೇ ನೀವು ಲಿಕ್ವಿಡ್ ಕೊಡೋದಿದ್ರೂ ಸಂಜೆ ಟೈಮ್ ಕೊಡಿ. ಸಂಜೆ ಟೈಮ್ ಕೊಡೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆಯದು. ಮಾರ್ನಿಂಗು ಯಾವುದೇ ಥರದ ಲಿಕ್ವಿಡನ್ನ ಕೊಡೋದಕ್ಕೆ ಹೋಗಬೇಡಿ. ಈ ಥರ ಪ್ಲ್ಯಾಂಟ್ ಬೂಸ್ಟರ್ ಅಂತ ಸಿಗುತ್ತೆ. ಇದನ್ನು ಗಿಡಗಳಿಗೆ ಯೂಸ್ ಮಾಡಿದರೆ, ಸ್ಪ್ರೇ ಮಾಡಿದರೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹಾಗೆ ಫ್ಲವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ನಾನು ಕೂಡ ಯೂಸ್ ಮಾಡ್ತಾ ಇರ್ತೀನಿ. ನರ್ಸರಿಯವರು ಕೂಡ ಇದನ್ನು ತೊಗೊಂಡೋಗಿ ಹೂವಿನ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಾಗೆ ತರಕಾರಿ ಗಿಡಗಳಿಗೂ ಕೂಡ ಹಾಕಿ ಚೆನ್ನಾಗಿ ತರಕಾರಿಗಳು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಯಾವಾಗಲೂ ಇದನ್ನು ಫ್ಲವರಿಂಗ್ ಜಾಸ್ತಿ ಬೇಕು ಅಂತ ಅನ್ನೋರು ಇದನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೂಡ ಬಳಸ್ತಾ ಇರ್ತೀನಿ. ಮತ್ತು ಇವಾಗ ನಿಮಗೆ ಹೇಗೆ ಯೂಸ್ ಮಾಡೋದು ಏನು ಅಂತೇಳಿ ನಾನು ತೋರಿಸ್ತೀನಿ. ನೀವು ಸ್ಪ್ರೇ ಮಾಡೋದಾಯಿತು ಅಂತ ಅಂದರೆ ಇದನ್ನು ಸ್ಪ್ರೇ ಮಾಡೋದಿದ್ದರೆ ವೆಜಿಟೇಬಲ್ ಪ್ಲ್ಯಾಂಟ್ಸ್ಗೆ ಇದನ್ನು ಸ್ಪ್ರೇ ಮಾಡಿದ್ರೆ 2 ಇಂದ 5 ml ವರೆಗೂ ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು. ಇದನ್ನು ಪಾಟ್ಗೆ ಮಿಕ್ಸ್ ಮಾಡ್ತೀನಿ ಅನ್ನೋದಿತ್ತು ಅಂದರೆ 1 ಲೀಟರ್ ನೀರಿಗೆ 2 ರಿಂದ 3 ml ಹಾಕ್ಕೋಬೇಕು. ಹಾಗೆಯೇ ಸ್ಪ್ರೇ ಮಾಡೋದಾದ್ರೂ ಅಷ್ಟೇ 2 ರಿಂದ 5 ml ಹಾಕ್ಕೋತೀನಿ ಅಂತ ಅಂದರೆ ಅದು ಕೂಡ 1 ಲೀಟರ್ ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು. ಇದನ್ನು 15 ದಿನಕ್ಕೊಂದು ಸಲ ಹಾಕ್ತಾ ಬಂತು ಅಂದರೆ ತುಂಬ ಚೆನ್ನಾಗಿ ಫ್ಲವರ್ ಕೂಡ ಆಗುತ್ತೆ. ಹಾಗೆಯೇ ತರಕಾರಿದು ಏನು ನೀವು ಹಾಕಿರ್ತೀರ ಬೀಜಗಳು, ವೆಜಿಟೇಬಲ್ದು ಏನು ಬೀನ್ಸು ಬೇರೆ ಎಲ್ಲ ಹಾಕಿರ್ತೀರ ಅದೆಲ್ಲ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಕೂಡ ಇಲ್ಲಿ ಇದನ್ನು ತೊಗೊಂಡು ಈಗ ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನೀವು ಯಾವ ಗಿಡಗಳಿಗಾದರೂ ಸರಿಯೇ, ದಾಸವಾಳ ಗಿಡ ಇರ್ಬೋದು ಅಥವಾ ಕೆಳಗಡೆವರೆಗೂ ಸೋರೋಗೋ ರೀತಿಯಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಮತ್ತು ಗುಲಾಬಿ ಗಿಡ ಇರ್ಬೋದು, ಎಲ್ಲದಕ್ಕೂ ಅಷ್ಟೇ ಕೆಳಗಡೆಯಿಂದ ಚೆಲ್ಲೋಗೋ ರೀತಿಯಲ್ಲಿ ಯಾವುದಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಈ ಥರ ದಾಸವಾಳ ಕಡ್ಡಿಗಳು ಏನೇ ಗಿಡಗಳನ್ನ ಹಾಕ್ಕೊಂಡಿದ್ರು ಕೂಡ ಅದಕ್ಕೂ ಕೂಡ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೇವಂತಿ ಗಿಡಗಳಿಗೆ ಎಲ್ಲದಕ್ಕೂ ಕೂಡ ಹಾಕ್ಕೊಳ್ಳಿ. ಬಟ್ ಕೆಳಗಡೆ ಚೆಲ್ಲೋವರೆಗೂ ಹಾಕೋದಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗುಗಳಾಗ್ತಾ ಇದೆ ಅಂತೇಳಿ. ಗಾರ್ಡನ್ ಮಾಡೋರಿಗೆಲ್ಲ ಇವತ್ತಿನ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ. ಹೈಪ್ ಮಾಡೋದನ್ನು ತುಂಬ ಜನ ಮರಿತಾ ಇದ್ದೀರಾ. ದಯವಿಟ್ಟು ವಿಡಿಯೋ ನೋಡಿದಾದ್ಮೇಲೆ ಹೈಪ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.